ಭಾರತದ ಈ 5 ಪ್ರಮುಖ ಜಲಪಾತಗಳ ಬಗ್ಗೆ ಇರುವ ಆಸಕ್ತಿದಾಯಕ ಸಂಗತಿಗಳು ಇಲ್ಲಿವೆ. 1. ಕುಂಚಿಕಲ್ ಜಲಪಾತ, ಕರ್ನಾಟಕ. ಭಾರತದ ಅತಿ ಎತ್ತರ. ಇದು ಭಾರತದ ಅತಿ ಎತ್ತರದ ಜಲಪಾತ, ಸುಮಾರು 455 ಮೀಟರ್. ವಿದ್ಯುತ್ ಉತ್ಪಾದನೆ. ವರಾಹಿ ನದಿಯಿಂದ ಸೃಷ್ಟಿಯಾಗುವ ಈ ಜಲಪಾತದ ಬಳಿ ವರಾಹಿ ಜಲವಿದ್ಯುತ್ ಯೋಜನೆ ಇದೆ. ಹೀಗಾಗಿ ಅಣೆಕಟ್ಟಿನಿಂದ ನೀರನ್ನು ಬಿಟ್ಟಾಗ ಮಾತ್ರ ಜಲಪಾತದ ಭೋರ್ಗರೆತವನ್ನು ಕಾಣಬಹುದು. 2. ಬರೇಹಿಪಾನಿ ಜಲಪಾತ, ಒಡಿಶಾ. ಸಿಮ್ಲಿಪಾಲ್ ಉದ್ಯಾನವನ. ಇದು ಒಡಿಶಾದ ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನದ ದಟ್ಟ ಕಾಡಿನಲ್ಲಿದೆ. ದೃಶ್ಯ ವೈಭವ. ಇದು 2 ಹಂತಗಳಲ್ಲಿ 2 ಟಿಯರ್ಡ್ ಧುಮ್ಮಿಕ್ಕುವ ಜಲಪಾತವಾಗಿದ್ದು, ಕಾಡಿನ ಮಧ್ಯೆ ಬೆಳ್ಳಿಯ ಗೆರೆಯಂತೆ ಕಾಣುತ್ತದೆ. 3. ನೋಹ್ಕಲಿಕೈ ಜಲಪಾತ, ಮೇಘಾಲಯ. ಅತಿ ಹೆಚ್ಚು ಮಳೆ. ಜಗತ್ತಿನ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಒಂದಾದ ಚೆರಾಪುಂಜಿಯಲ್ಲಿದೆ. ದುಃಖದ ಕಥೆ. ಇದರ ಹೆಸರಿನ ಹಿಂದೆ ಒಂದು ದಂತಕಥೆ ಇದೆ. ಲೀಕಾಯ್ ಎಂಬ ಮಹಿಳೆಯು ತನ್ನ ಮಗುವನ್ನು ಕಳೆದುಕೊಂಡು ಈ ಜಲಪಾತಕ್ಕೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಳು ಎಂದು ಹೇಳಲಾಗುತ್ತದೆ. ಖಾಸಿ ಭಾಷೆಯಲ್ಲಿ ನೋಹ್ ಅಂದರೆ ಜಿಗಿತ ಬೀಳುವುದು. 4. ನೋಹ್ಸಂಗಿಥಿಯಾಂಗ್ ಜಲಪಾತ, ಮೇಘಾಲಯ. 7 ಸಹೋದರಿಯರು. ಇದನ್ನು 7 ಸಿಸ್ಟರ್ಸ್ ಫಾಲ್ಸ್ ಎಂದು ಕರೆಯುತ್ತಾರೆ. ಅದ್ಭುತ ದೃಶ್ಯ. ಮಳೆಗಾಲದಲ್ಲಿ ಇದು 7 ವಿಭಿನ್ನ ತೊರೆಗಳಾಗಿ ವಿಭಜನೆಗೊಂಡು ಬೆಟ್ಟದ ಇಳಿಜಾರಿನಿಂದ ಕೆಳಗೆ ಧುಮ್ಮಿಕ್ಕುವುದು ಅದ್ಭುತವಾಗಿ ಕಾಣುತ್ತದೆ. 5. ದೂಧ್ಸಾಗರ್ ಜಲಪಾತ, ಗೋವಾ. ಹಾಲಿನ ಸಮುದ್ರ. ದೂಧ್ಸಾಗರ್ ಎಂದರೆ ಹಾಲಿನ ಸಮುದ್ರ ಎಂದು ಅರ್ಥ. ನೀರು ಮೇಲಿಂದ ಕೆಳಕ್ಕೆ ಬೀಳುವಾಗ ಹಾಲಿನಂತೆ ಬಿಳಿಯಾಗಿ ಕಾಣುವುದರಿಂದ ಈ ಹೆಸರು ಬಂದಿದೆ. ರೈಲ್ವೆ ಹಳಿ. ಈ ಜಲಪಾತದ ಎದುರಿನಿಂದಲೇ ರೈಲು ಹಳಿ ಹಾದು ಹೋಗುತ್ತದೆ. ರೈಲಿನಲ್ಲಿ ಪ್ರಯಾಣಿಸುವಾಗ ಜಲಪಾತವನ್ನು ನೋಡುವುದು ಪ್ರವಾಸಿಗರಿಗೆ ರೋಚಕ ಅನುಭವ ನೀಡುತ್ತದೆ.